ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಶಸ್ವಿಯಾಗಿದ್ದಾನೆ ಅಂದರೆ ಅದರ ಹಿಂದೆ ಒಂದು ನೋವಿನ ಕಥೆನೇ ಇರುತ್ತೆ. ಆದ್ದರಿಂದ ಜೀವನದಲ್ಲಿ ನೋವನ್ನು ಕೂಡ ಸ್ವೀಕಾರ ಮಾಡಿ ಯಶಸ್ಸಿನ ಕಡೆ ಹೆಜ್ಜೆ ಇಡಬೇಕು. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಮು ಆಸ್ಟ್ರೋ. ವೀಕ್ಷಕರೇ, ನೀವು ಮಕರ ರಾಶಿಯವರು ಚಿಕ್ಕ ವಯಸ್ಸಿಂದನೂ ಹಾರ್ಡ್ ವರ್ಕ್ ಮಾಡಿ ಒಂದೊಂದೇ ಮೆಟ್ಲತ್ಕೊಂಡು ಜೀವನದಲ್ಲಿ ಮುಂದೆ ಬರ್ತೀರಾ. ನೀವು ನಿಮ್ಮ ಹಾರ್ಡ್ ವರ್ಕ್ನ ಮಾತ್ರ ನಂಬ್ತೀರಾ, ಅದೃಷ್ಟನ ನಂಬ್ಕೊಂಡು ಕೂತ್ಕೊಳ್ಳಲ್ಲ. ಮೇಲ್ನೋಟಕ್ಕೆ ಹೊರಟಾಗಿ ಕಂಡ್ರು ನಿಮ್ಮ ಮನಸ್ಸು ಮಾತ್ರ ಮೃದುವಾಗಿರುತ್ತೆ. 2025ರಲ್ಲಿ ಗ್ರಹಗಳ ಗೋಚಾರದ ಅನುಸಾರವಾಗಿ ನಿಮ್ಮ ಪರಿಶ್ರಮದ ಜೀವನ ಹೇಗಿರುತ್ತೆ ಅಂತ ನೋಡೋಣ. ವರ್ಷದ ಆರಂಭದಲ್ಲಿ ಶುಕ್ರನ ಗೋಚಾರದ ಫಲವಾಗಿ ವಿದ್ಯಾರ್ಥಿಗಳಿಗೆ ಶುಭ ಫಲಗಳು ಸಿಗುತ್ತೆ. ಕಾಲೇಜಿಗೆ ಅಡ್ಮಿಷನ್ ಆಗೋರಿಗೆ, ಹೊಸ ಕೋರ್ಸ್ಗೆ ಜಾಯ್ನ್ ಆಗೋದಕ್ಕೆ, ಕೆಲವೊಬ್ಬರು ಎಂಟ್ರೆನ್ಸ್ ಎಕ್ಸಾಮ್ ಬರೆದು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ, ಅವರಿಗೆ, ಹೈಯರ್ ಎಜುಕೇಷನ್ ಮಾಡಬೇಕು ಅನ್ನೋರಿಗೆ, ಎಲ್ರಿಗೂ ಎಸ್ಪೆಷಲಿ ಜೂನ್ ತಿಂಗಳವರೆಗೂ ಎಜುಕೇಷನ್ ವಿಚಾರವಾಗಿ ತುಂಬ ಚೆನ್ನಾಗಿರುತ್ತೆ. ಮಾರ್ಚ್ 30ಕ್ಕೆ ಮಕರ ರಾಶಿಗೆ ಸಾಡೆ ಸಾತಿ ಅಂತ್ಯ ಆಗುತ್ತೆ. ಶನಿ 2ನೇ ಮನೆಯಿಂದ 3ನೇ ಮನೆಗೆ ಬರೋದ್ರಿಂದ ನೀವು ನಿಮ್ಮ ಕುಟುಂಬದ ಸದಸ್ಯರ ಜೊತೆಗೆ ಭಿನ್ನಾಭಿಪ್ರಾಯಗಳಿಟ್ಕೊಂಡಿದ್ರೆ ಅದೆಲ್ಲ ಬಗೆಹರಿಯುತ್ತೆ. ಹಣಕಾಸಿನ ತೊಂದರೆಗಳಿಂದ ಮುಕ್ತಿ ಸಿಗುತ್ತೆ. ನಿಮ್ಮ ಹಲ್ಲಿನ ಆರೋಗ್ಯದಲ್ಲಿ ಮತ್ತು ನಿಮ್ಮ ಬಾಯಲ್ಲಿ ಏನಾದರೂ ತೊಂದರೆಗಳಿದ್ದರೆ ನೀವು ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೋತಾ ಇದ್ದರೆ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಶನಿ 3ನೇ ಮನೆಗೆ ಬರೋದ್ರಿಂದ ನಿಮ್ಮ ಧೈರ್ಯ ಪರಾಕ್ರಮ ಕೂಡ ಹೆಚ್ಚಾಗುತ್ತೆ. ಮೇ 15 ನಂತರ ಗುರು ನಿಮ್ಮ 6ನೇ ಮನೆಗೆ ಬರುತ್ತೆ. ಗುರು ನಿಮ್ಮ ರಾಶಿಯವರಿಗೆ 12ನೇ ಮನೆ ಅಧಿಪತಿ ಕೂಡ ಆಗಿರೋದ್ರಿಂದ ನಿಮಗೆ ವಿಪರೀತ ರಾಜಯೋಗ ಉಂಟಾಗುತ್ತೆ. ವಿಪರೀತ ರಾಜಯೋಗ ಅಂದರೆ ಪರಿಸ್ಥಿತಿ ನಿಮಗೆ ವಿರುದ್ಧವಾಗಿದ್ದಾಗಲೂ ಗಟ್ಟಿಯಾಗಿ ನಿಂತು ಹೋರಾಟ ಮಾಡಿ ಗೆಲ್ಲೋದು ಅಂತ. ಗುರುವಿನ ಆಶೀರ್ವಾದದಿಂದ ನಿಮಗೆ ಸಾಲದ ಸಮಸ್ಯೆ ಇದ್ದರೆ, ಕೋರ್ಟ್ ಕೇಸ್, ಬೇರೆ ಯಾವುದೇ ರೀತಿ ಲಿಟಿಗೇಷನ್ಗಳಿದ್ದರೂ ಈ ಸಮಯದಲ್ಲಿ ನೀವು ನಿಮ್ಮ ಜ್ಞಾನ ಹಾಗೂ ಅನುಭವದ ಬಲದಿಂದ ಹೋರಾಟ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ. ನಿಮಗೆ ಮಕರ ರಾಶಿಯವ್ರಿಗೆ ತಾಳ್ಮೆ, ಪರಿಶ್ರಮ, ಸಹನೆ ಅನ್ನೋದು ಹುಟ್ಟಿನಿಂದನೇ ಬಂದಿರುತ್ತೆ. ಹೋರಾಟ ಅನ್ನೋದು ಹೊಸ ವಿಷಯ ಏನಲ್ಲ. ಯಾವತ್ತೂ ಧೈರ್ಯ ಕಳ್ಕೊಬೇಡಿ. ಸತತ ಪ್ರಯತ್ನದಿಂದ ನಿಮಗೆ ಗೆಲುವಾಗುತ್ತೆ. ಹಾಗೆ ಈ ಸಮಯದಲ್ಲಿ ಆರೋಗ್ಯದ ಕಡೆ ಕೂಡ ಗಮನ ಕೊಡಲೇಬೇಕು. ಗುರು 6ನೇ ಮನೆಗೆ ಬರೋದ್ರಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಲಿವರು, ಗ್ಯಾಲ್ಬ್ಲಾಡರು, ಕೊಲೆಸ್ಟ್ರಾಲು, ಡೈಜೆಸ್ಟಿವ್ ಪ್ರಾಬ್ಲಮ್ಸು ನಿಮ್ಮನ್ನು ಕಾಡುತ್ತೆ. ಸಾತ್ವಿಕವಾದ ಆಹಾರ ಸೇವನೆ ಮಾಡಿ. ಮೇ 18 ನಂತರ ರಾಹು ನಿಮ್ಮ 2ನೇ ಮನೆಗೆ ಬರುತ್ತೆ. ನಿಮ್ಮ ಮಾತಲ್ಲಿ ನಿಯಂತ್ರಣ ಇರಬೇಕು. ಕುಟುಂಬದವ್ರ ಜೊತೆ ಮಾತಾಡಬೇಕಾದ್ರೆ, ನಿಮ್ಮನ್ನು ಪ್ರೀತಿ ಮಾಡೋರ ಜೊತೆ ಮಾತಾಡಬೇಕಾದ್ರೆ ಕೋಪದಿಂದ ಮಾತಾಡೋಕ್ಕೆ ಹೋಗಬೇಡಿ. ಯಾವುದೇ ರೀತಿ ನಶೆ ಪದಾರ್ಥಗಳನ್ನ ಹೆಚ್ಚಾಗಿ ಸೇವನೆ ಮಾಡಬಾರ್ದು. ಸ್ಪೈಸಿ ಫುಡ್ನ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ. ಯಾಕೆಂದರೆ 2ನೇ ಮನೆಯಲ್ಲಿ ರಾಹು ಇರುತ್ತೆ. 2ನೇ ಮನೆ ಅಂದರೆ ಊಟ. 6ನೇ ಮನೆಯಲ್ಲಿ ಗುರು ಇದೆ. ನಿಮ್ಮ ಊಟದಲ್ಲಿ ವ್ಯತ್ಯಾಸ ಆದರೆ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಬೇಕಿದ್ರೆ ಈ ಮಾತು ನೋಟ್ ಮಾಡಿ ಇಟ್ಕೊಳ್ಳಿ. ರಾಹು 2ನೇ ಮನೆಗೆ ಬಂದಾಗ ನಿಮ್ಮ ಮಾತಲ್ಲಿ ಪರಿವರ್ತನೆ ಆಗುತ್ತೆ. ಚಾಣಾಕ್ಷತನದಿಂದ ಮಾತಾಡೋದು ಕಲಿತೀರ. ಹಾಗೆ ಇದೇ ಸಮಯದಲ್ಲಿ ನಿಮ್ಮ ಎದುರುಗಡೆ ಯಾರಾದರೂ ಬಂದು ಹಣ ಕೇಳಿದ್ರೆ ಕೊಡೋಕ್ಕೆ ಹೋಗಬೇಡಿ. ನಿಮ್ಮ ಹಣನ ಇನ್ವೆಸ್ಟ್ಮೆಂಟ್ ಮಾಡುವಾಗ ಎಚ್ಚರಿಕೆಯಿಂದ ಇರಿ. ಈ ಟೈಮಲ್ಲಿ ಯಾರಾದರೂ ಬರ್ತಾರೆ, ನಿನ್ನ ಹತ್ರ ಎಷ್ಟು ದುಡ್ಡು ಐತೆ ಕೊಡು, ಬಡ್ಡಿಗೆ ಕೊಡಿಸ್ತೀನಿ, ಡಬಲ್ ಮಾಡಿಕೊಡ್ತೀನಿ, ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡು, ಜಾಸ್ತಿ ಲಾಭ ಬರುತ್ತೆ, ಈ ಥರ ಎಲ್ಲ ಆಫರ್ ಕೊಡ್ತಾರೆ. ಇವರಿಂದ ಸಾಧ್ಯ ಆದಷ್ಟು ದೂರ ಇರಿ. ಇದೇ ಸಮಯದಲ್ಲಿ ಕೇತು ನಿಮಗೆ 8ನೇ ಮನೆಗೆ ಬರುತ್ತೆ. ನೀವು ಪ್ರತಿಯೊಂದು ವಿಷಯನೂ ಡೀಟೇಲ್ಡಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಾ. ಸೈನ್ಸು ಮತ್ತು ರಿಸರ್ಚ್ ಫೀಲ್ಡಲ್ಲಿ ಯಾರಿದ್ದೀರಾ ನಿಮಗೆಲ್ಲ ಕೇತುವಿಂದ ಶುಭ ಫಲಗಳು ಸಿಗುತ್ತೆ. ಶನಿ ಗೋಚಾರದಲ್ಲಿ ನಿಮ್ಮ ರಾಶಿಯಿಂದ 3ನೇ ಮನೇಲಿದ್ದಾಗ ಕಾರ್ಯಕ್ಷೇತ್ರದಲ್ಲಿ ತುಂಬ ಒಳ್ಳೆ ಫಲಗಳನ್ನ ಕೊಡುತ್ತೆ. ಸಾಡೆ ಸಾತಿ ಕೂಡ ಮುಗ್ದಿರೋದ್ರಿಂದ ಇಷ್ಟು ದಿನ ನಿಮ್ಮ ಮೇಲೆ ಇದ್ದಂಥ ಒತ್ತಡಗಳು, ಜವಾಬ್ದಾರಿಗಳು ಕಡಿಮೆ ಆಗುತ್ತೆ. ನೀವು ನಿಮ್ಮ ಕಷ್ಟ ಕಾರ್ಪಣ್ಯಗಳಿಂದ ಹೊರಗಡೆ ಬರ್ತೀರಾ. ನಿಮ್ಮ ನೆಟ್ವರ್ಕ್ ಸರ್ಕಲ್ ಹೆಚ್ಚಾಗುತ್ತೆ. ಆನ್ಲೈನ್ ಕೆಲಸ ಮಾಡ್ತಾಯಿದ್ರೆ ಗ್ರೋತ್ ಸಿಗುತ್ತೆ. ಮುಂದಿನ 2.5 ವರ್ಷ ನಿಮಗೆ ಶನಿಯಿಂದ ಶುಭ ಫಲಗಳೇ ಸಿಗುತ್ತೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.